ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಿಮ್ಮ ಮನಸ್ಸಿನಲ್ಲಿರುವಂಥ ಆ ವಿಶೇಷ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ, ಅವರು ನಿಮ್ಮ ಮುಂದೆ ಹೇಳದೇ ಇರುವಂಥ ಮಾತುಗಳು ಯಾವುದು, ಅವರ ಹೃದಯದಲ್ಲಿ ಮರ್ತು ಹೋಗಿರುವಂಥ ಅಥವಾ ಮುಚ್ಚಿಟ್ಟಿರುವಂಥ ಎಮೋಷನ್ಸ್ ಯಾವುದು ಅನ್ನೋದನ್ನು ಈ ಒಂದು ರೀಡಿಂಗ್ ಮೂಲಕ ತಿಳಿದುಕೊಳ್ಳೋಣ. ರೀಡಿಂಗ್ ಪ್ರಾರಂಭ ಮಾಡೋದಕ್ಕೂ ಮೊದಲು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಕಣ್ಣುಗಳನ್ನು ಒಂದು ಕ್ಷಣ ಕಾಲ ಮುಚ್ಚಿ ಯೂನಿವರ್ಸ್ಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂಥ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ಅವರ ಮುಖವನ್ನು, ಅವರ ಹೆಸರನ್ನು ಮನಸ್ಸಿನಲ್ಲಿ ತಂದುಕೊಂಡು ನಿಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಆಗೋ ರೀತಿ ನೋಡ್ಕೊಳ್ಳಿ. ಈಗ ನಿಮ್ಮ ಮುಂದೆ ಇರುವಂಥ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲಿಗೆ ನಿಮಗೆ ಹೆಚ್ಚು ಗಮನ ಸೆಳೆಯುವಂಥ ಕಾರ್ಡ್ ಒಂದನ್ನು ಆಯ್ಕೆ ಮಾಡಿ. ಹೆಚ್ಚು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ನಿಮ್ಮ ಹೃದಯ ಹೇಳೋದನ್ನು ನಂಬಿ ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ಎನರ್ಜಿ ಜೊತೆ ರೆಸನೇಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇಲ್ಲಿ 6 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 6ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನಿಮ್ಮ ಒಂದು ಬಾಂಡಿಂಗ್ ಅದೇ ರೀತಿ ಕೊನೆವರೆಗೂ ಉಳಿಬೇಕು ಅನ್ನೋದಾದರೆ ಕೆಲವೊಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದು ನಿಮ್ಮ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಏನು ಕಾಣ್ತಿದೆ ಅಲ್ವಾ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಮರೆಯಲಾಗದೇ ಇರುವಂಥ ನೋವಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಅದನ್ನು ಮರೆಯುವಂತೆ ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮ್ಮ ಹಾರ್ಟ್ ಚಕ್ರ ಯಾವಾಗ ಬ್ಲಾಕ್ ಆಗಿರುತ್ತೆ, ಈ ರೀತಿ ಒಂದು ಮರೆಯಲಾಗದೇ ಇರುವಂಥ ಒಂದು ಯೋಚನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಈ ಒಂದು ಕ್ರಿಸ್ಟಲ್ ಉಪಯೋಗ ಮಾಡೋದ್ರಿಂದ ನಿಮಗೆ ಇರುವಂಥ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡುತ್ತೆ ಈ ಒಂದು ಕ್ರಿಸ್ಟಲ್. ಹಾಗಾಗಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತ ಇದನ್ನು ಉಪಯೋಗ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಪ್ರೀತಿಯಾಗಿರುವಂಥ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಜೊತೆ ಕಳೆದಿರುವಂಥ ಕ್ಷಣಗಳಾಗಿರ್ಬೋದು, ಮಾತುಗಳಾಗಿರ್ಬೋದು ಅಥವಾ ನೆನಪುಗಳಾಗಿರ್ಬೋದು, ಅವ್ರ ಮನಸ್ಸಿನಲ್ಲಿ ಪದೇ ಪದೇ ನೆನಪು ಬರ್ತಾ ಇರುತ್ತೆ. ಅವ್ರು ನಿಮ್ಮ ಬಗ್ಗೆ ತುಂಬ ಎಮೋಷ್ನಲಿ ಫೀಲ್ ಆಗ್ತಾ ಇದ್ದಾರೆ, ಆದರೆ ಅದನ್ನು ನೇರವಾಗಿ ಹೇಳೋದಕ್ಕೆ ಅವರು ಹಿಂಜರಿತಾ ಇದ್ದಾರೆ. ಕೆಲವೊಂದು ಸಲ ಈ ಕಾರ್ಡ್ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಂದ ಒಂದು ಮೆಸೇಜ್ ಬರಲಿ ಅಥವಾ ಫೋನ್ ಬರಲಿ ಅಂತ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಅವರ ಮನಸ್ಸಿನಲ್ಲಿ ಬಹಳಷ್ಟು ಸಮಯ ಇದ್ದೀರಾ. ಅವರು ನಿಮ್ಮನ್ನು ಮರೆತು ಮುಂದೆ ಹೋಗಿಲ್ಲ. ನಿಮ್ಮ ನೆನಪುಗಳಾಗಿರ್ಬೋದು, ನಿಮ್ಮ ಎನರ್ಜಿ ಇನ್ನೂ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾರಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಖಂಡಿತ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋದಾದರೆ, ನಿಮ್ಮಿಂದ ಕೆಲವೊಂದು ಸತ್ಯಗಳನ್ನು ಅವರು ಮುಚ್ಚಿಟ್ಟಿರ್ಬೋದು ಅಥವಾ ನಿಮ್ಮೊಂದಿಗೆ ಯಾವಾಗಲಾದರೂ ಸುಳ್ಳು ಹೇಳಿರ್ಬೋದು. ಆ ವಿಷಯದ ಬಗ್ಗೆ ಅವರಿಗೆ ಒಂದು ಪಶ್ಚಾತ್ತಾಪ ಅನ್ನೋದು ಕಾಡ್ತಾ ಇದೆ. ಅವರು ಮಾಡಿದ ತಪ್ಪಿಂದ ನಿಮ್ಮ ನಂಬಿಕೆ ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ಅವರು ನಿರ್ಧಾರಗಳು ಏನು ತಗೊಳ್ತಾ ಇದ್ದಾರೆ ಅಥವಾ ಅವರ ಬಿಹೇವಿಯರ್ ಏನಿದೆ ಅದರ ಬಗ್ಗೆ ಅವರಿಗೆ ಒಂದು ಬೇಸರ ಅನ್ನೋದು ಕಾಡ್ತಾ ಇದೆ. ಆ ಸಮಯದಲ್ಲಿ ನಾನು ಸತ್ಯ ಹೇಳಿದರೆ ಪರಿಸ್ಥಿತಿ ತುಂಬ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಯೋಚನೆ, ಒಂದು ಗಿಲ್ಟಿನೆಸ್ ಆಗಿ ಅವ್ರ ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ, ಆದರೆ ಹೇಗೆ ಮುಂದೆ ಬಂದು ಮಾತಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅವರಲ್ಲಿ ಅಪರಾಧಿ ಭಾವನೆ ಕಾಡ್ತಾ ಇರುವಂಥದ್ದು, ಪಶ್ಚಾತ್ತಾಪ ಕಾಡ್ತಾ ಇರೋದು, ಸತ್ಯನ ಒಪ್ಕೊಳ್ಳುವಂಥ ಮನಸ್ಥಿತಿ ಇದ್ದರೂ ಕೂಡ ಒಪ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಜೊತೆ ಪೂರ್ತಿಯಾಗಿ ಸತ್ಯವಾಗಿ ಅವರು ಹೇಳದೇ ಇರ್ಬೋದು. ಆ ಒಂದು ತಪ್ಪಿನ ಪರಿಣಾಮ ಈಗ ಅವರು ಅನುಭವಿಸ್ತಾ ಇದ್ದಾರೆ. ಒಳಗೊಳಗೆ ಅದ್ರ ಬಗ್ಗೆ ತುಂಬ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇರೋದೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಈ ವ್ಯಕ್ತಿ ತಮ್ಮ ನಿಜವಾದ ಭಾವನೆಗಳನ್ನು ಮತ್ತು ಒಂದು ಕಷ್ಟ ಸುಖ ಎಲ್ಲದನ್ನು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ದೇ ಇರುವಂಥ ಒಂದು ಭಾವನೆಗಳು ಕಾಣ್ತಾ ಇದೆ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರೋದು, ಕೆಲಸ, ಆಸ್ತಿ ಮತ್ತು ಅವರ ಸಕ್ಸಸ್ ಏನಿದೆ ಅದೆಲ್ಲದನ್ನು ಕೂಡ ನಿಮ್ಮಿಂದ ಹೈಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೊರಗಡೆ ಎಲ್ಲನೂ ಚೆನ್ನಾಗಿದೆ ಅಂತ ತೋರಿಸ್ಕೊಂಡ್ರು ಒಳಗಡೆ ಅವರು ಒಂದು
ಎಮೋಷನಲಿ ತುಂಬ ಡಿಪ್ರೆಸ್ ಆಗಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸಂಬಂಧದ ಬಗ್ಗೆ ಮಾತಾಡೋದಕ್ಕಿಂತ ಅವರು ತಮ್ಮ ಗಮನನ ಹೆಚ್ಚಾಗಿ ಅವರ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು ತಿರುಗಿಸ್ಕೊಂಡು ಅದರ ವಿಷಯವಾಗಿ ಇವರು ತುಂಬ ತಲೆ ಕೆಡಿಸ್ಕೊಂಡಿರೋ ರೀತಿ ಕಾಣ್ತಾ ಇದೆ. ಕೆಲವೊಂದು ಸಲ ಈ ಕಾರ್ಡ್ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸೂಚನೆ ಕೊಡುತ್ತೆ. ಅದರ ಬದಲಿಗೆ ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ಬದಲಿಗೆ ಅವರ ಸಕ್ಸಸ್ ಏನಿದೆ, ಅವರ ಒಂದು ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಭಾವನೆಗಳ ಕೊರತೆ ಅಂತ ಖಂಡಿತ ಅಲ್ಲ, ಬದಲಾಗಿ ಅವ್ರಿಗೆ ನೇರವಾಗಿ ಹೇಳೋದಕ್ಕೆ, ಅದನ್ನು ಎದುರಿಸುವಷ್ಟು ಅವರಲ್ಲಿ ಧೈರ್ಯ ಇಲ್ಲ, ಸ್ವಲ್ಪ ಸಂಕೋಚದ ಸ್ವಭಾವ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅವರು ತಮ್ಮ ನಿಜವಾದ ಭಾವನೆಗಳನ್ನು ಹೊರಗಡೆ ಹೇಳ್ಕೊಳ್ಳೋದಕ್ಕಿಂತ ಅವರ ಒಂದು ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ತುಂಬ ಸಂಕೋಚದ ಸ್ವಭಾವ ಆಗಿರೋದ್ರಿಂದ ಹೇಳ್ಕೊಳ್ಳುವಷ್ಟು ಧೈರ್ಯ ಅವರಲ್ಲಿ ಇಲ್ಲ ಅನ್ನೋದು ಈ ಕಾರ್ಡ್ ಕೊಡ್ತಾ ಇರುವಂಥ ಸೂಚನೆ ಆಗಿದೆ. ನಿಮ್ಮ ಮಧ್ಯೆ ಬಾಂಡಿಂಗನ್ನು ಇನ್ಕ್ರೀಸ್ ಮಾಡೋದಕ್ಕೆ ನೀವು ಕೆಲವೊಂದು ಕ್ರಿಸ್ಟಲ್ಗಳನ್ನು ಕೂಡ ಉಪಯೋಗ ಮಾಡಬಹುದು. ಅದರಿಂದ ನಿಮ್ಮ ಮಧ್ಯೆ ಇರುವಂಥ ಒಂದು ಈಗೋ ಕ್ಲಾಶಸ್ ಏನಿದೆ ಅದೆಲ್ಲ ಆದಷ್ಟು ಬೇಗ ಕಡಿಮೆ ಆಗುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಕಾರ್ಡ್ ಅತ್ಯಂತ ನೇರವಾಗಿರುವಂಥ ಒಂದು ಪ್ರೀತಿ ಮತ್ತು ಎಮೋಷ್ನಲ್ ಅಟ್ಯಾಚ್ಮೆಂಟನ್ನು ತೋರಿಸ್ತಾ ಇರುವಂಥದ್ದು. ಆ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅವ್ರು ನಿಮ್ಮ ಬಗ್ಗೆ ತುಂಬ ವಿಶೇಷವಾಗಿರುವಂಥ ಒಂದು ಕೇರನ್ನು ತೋರಿಸಿರ್ಬೋದು, ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಎಮೋಷ್ನಲಿ ಕಮ್ಯುನಿಕೇಷನ್ ನಿಮ್ಮ ಮಧ್ಯೆ ಈಗಾಗಲೇ ನಡೆದಿರ್ಬೋದು. ಕೆಲವೊಂದು ಸಲ ಈ ಕಾರ್ಡ್ ಅವರು ತಮ್ಮ ಪ್ರೀತಿಯನ್ನು ಈಗ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಆದರೆ ಇನ್ನೂ ಸರಿಯಾದ ಸಮಯ ಮತ್ತು ಸ್ವಲ್ಪ ಧೈರ್ಯ ಕೂಡ ಬೇಕಾಗುತ್ತಲ್ವ, ಹಾಗಾಗಿ ಕಾಯ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ನೀಡ್ತಾ ಇದೆ. ಇದು ಪ್ರೀತಿ, ಕಾಳಜಿ ಮತ್ತು ಹೃದಯದ ನಿಜವಾದ ಭಾವನೆಗಳ ಕಾರ್ಡ್ ಆಗಿದೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡು ನಿಮ್ಮ ಮುಂದೆ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನು ಈ ಕಾರ್ಡ್ ನಿಮಗೆ ಕೊಡ್ತಾ ಇರೋ ಸೂಚನೆ ಆಗಿದೆ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಲ್ವಾ, ನಿಮ್ಮ ಪ್ರೀತಿಯ ವ್ಯಕ್ತಿ ಈಗಾಗಲೇ ನಿಮ್ಮಿಂದ ದೂರ ಹೋಗಿರುವಂಥದ್ದು ಇದು ಸೂಚಿಸ್ತಾ ಇದೆ. ಅವರು ನಿಮ್ಮಿಂದ ಸ್ವಲ್ಪ ದೂರ ಇದ್ದರೂ ಕೂಡ ಮನಸ್ಸಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಖಂಡಿತ ಪ್ರೀತಿ ಅಂತೂ ಕಾಣ್ತಾ ಇದೆ, ಅಥವಾ ಜೊತೆಲೇ ಇದ್ದಾರೆ ಅನ್ನೋದಾದರೂ ಕೂಡ ಅವ್ರಿಗೆ ಖಂಡಿತ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ ಅನ್ನೋದನ್ನು ಈ ಕಾರ್ಡ್ ತೋರಿಸ್ತಾ ಇದೆ. ಕೆಲವೊಂದು ಸಲ ಅವರಿಗೆ ನಿಮ್ಮ ನೆನಪು ಅಕಸ್ಮಾತಾಗಿ ಬರಬಹುದು, ನಿಮ್ಮ ಬಗ್ಗೆ ಯೋಚನೆಗಳು ಬರ್ಬೋದು. ನಿಮ್ಮ ಜೊತೆ ಇದ್ದಂಥ ಒಂದು ಟೈಮ್ ಏನಿದೆ ಪದೇ ಪದೇ ಅವ್ರ ಮನಸ್ಸಿಗೆ ನೆನಪು ಬರಬಹುದು. ಈ ಒಂದು ಕಾರ್ಡ್ ತುಂಬ ಡೀಪ್ ಆಗಿರೋ ಎಮೋಷ್ನಲ್ ಬಾಂಡಿಂಗನ್ನು ತೋರಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಬಾಂಡಿಂಗ್ ಆಗಿರ್ಬೋದು, ಈಗ ಇರುವಂಥ ಒಂದು ಬಾಂಡಿಂಗ್ ಆಗಿರ್ಬೋದು, ಎಲ್ಲದನ್ನು ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಕೆಲವೊಂದು ಸಲ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೂ ಕೂಡ ನಿಮ್ಮ ನೆನಪು ಅವರನ್ನು ತುಂಬಾ ಕಾಡ್ತಾ ಇದೆ ಅನ್ನೋದನ್ನು ಈ ಕಾರ್ಡ್ ತೋರಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಎಷ್ಟೇ ದೂರ ಇದ್ದರೂ ಅವರು ಇನ್ನೂ ನಿಮ್ಮ ಎನರ್ಜಿ ಮತ್ತು ನಿಮ್ಮ ನೆನಪುಗಳನ್ನು ಅನುಭವ ಮಾಡ್ತಾ ಇದ್ದಾರೆ. ನೀವಿದ್ದಂತಹ ಒಂದು ಟೈಮನ್ನು ಅವರ ಹೃದಯ, ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಹಾಗೆ ಶಾಶ್ವತವಾಗಿ ಉಳಿದಿದೆ ಮತ್ತು ಈ ಸಂಪರ್ಕವನ್ನು ಪೂರ್ತಿ ಮಾಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯಾರಾದರೂ ನಿಮ್ಮನ್ನು ಬಿಟ್ಟು ದೂರ ಹೋಗಿದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವಿರೋದಾದರೆ ಖಂಡಿತ ಅವರು ನಿಮ್ಮ ಜೊತೆ ಮತ್ತೆ ಮಾತಾಡ್ತಾರೆ, ವಾಪಸ್ ಬರ್ತಾರೆ ಅನ್ನೋದು ಈ ಕಾರ್ಡಿನ ಸೂಚನೆ ಆಗಿದೆ. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಮ ಜೊತೆ ಕೆಲವೊಂದು ಸಲ ಕೆಟ್ಟದಾಗಿ ನಡ್ಕೊಂಡಿರ್ಬೋದು, ಅದ್ರ ಬಗ್ಗೆ ಅವ್ರಿಗೆ ಪಶ್ಚಾತ್ತಾಪ ಇದೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀವಿ. ಅವರು ನಿಮಗೆ ನೀಡಬೇಕಾಗಿರೋ ಪ್ರೀತಿ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರ್ಬೋದು, ಕೇರ್ ಮತ್ತು ಸಮಯನ ಖಂಡಿತವಾಗಲೂ ಸರಿಯಾಗಿ ನೀಡಿಲ್ಲ ಅನ್ನೋ ಒಂದು ಅರಿವು ಅವರಿಗೆ ಬಂದಿದೆ. ಈಗ ಹಿಂದೆ ತಿರುಗಿ ನೋಡಿದಾಗ ತಮ್ಮ ಕೆಲವೊಂದು ಮಾತುಗಳಾಗಿರ್ಬೋದು, ಅವರ ಬಿಹೇವಿಯರ್ ಆಗಿರ್ಬೋದು ನಿಮ್ಮನ್ನು ನೋಯಿಸಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ನಾನು ಆ ಸಮಯದಲ್ಲಿ ಇನ್ನೂ ಚೆನ್ನಾಗಿ ನಡ್ಕೊಂಡಿದ್ರೆ ಪರಿಸ್ಥಿತಿ ಬೇರೆ ಆಗಿರ್ತಿತ್ತು ಅನ್ನೋ ಒಂದು ಮನಸ್ಸಿನ ಒಂದು ನೋವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಈ ಕಾರ್ಡ್ ತುಂಬ ಒಂದು ಪಶ್ಚಾತ್ತಾಪದ ಒಂದು ಭಾವನೆಯನ್ನು ತೋರಿಸ್ತಾ ಇದೆ. ಅವರಲ್ಲಿರುವಂಥ ನೋವು, ಬೇಸರ ಆಗಿರ್ಬೋದು, ಎಲ್ಲದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಸಲ ಇದು ಕ್ಷಮೆ ಕೇಳಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ತೋರಿಸುತ್ತೆ.
ನೀವು ಅವ್ರ ಜೊತೆಲಿದ್ದಾಗ ನಿಮ್ಮ ಒಂದು ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿರಲಿಲ್ಲ. ಈಗ ನೀವು ದೂರ ಇದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಪ್ರೀತಿ, ಕಾಳಜಿ ಮತ್ತು ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ನಿಮಗೆ ಅನ್ನೋ ಒಂದು ಆಮ್, ಬುದ್ಧಿ ಅನ್ನೋದು ಅವ್ರಿಗೆ ಬಂದಿದೆ. ಯಾರು ಜೊತೆಲೇ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇಲ್ಲ ನೋಡಿ, ಅವ್ರಿಗೆ ಕೂಡ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕಾಳಜಿ, ವ್ಯಾಲ್ಯೂ ಅನ್ನೋದು ಬರುತ್ತೆ, ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಅನ್ನೋದು ಇದರ ಸಂದೇಶ ಆಗಿದೆ. ಇದಾಗಿತ್ತು ಈ ದಿನದ ವಿಡಿಯೋ. ಯಾವ ಕಾರ್ಡ್ ನೀವು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ರೆಸನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಂದು ವಿಡಿಯೋಸ್ ಬೇಕು ಅನ್ನೋದಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ, ಸಂತೋಷ ಮತ್ತು ಒಂದು ಪಾಸಿಟಿವಿಟಿನ ಖಂಡಿತ ತರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.